ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಸೀಬೆಕಾಯಿ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮದುವೆ ಮನೆಗಳೆಲ್ಲ ಇದನ್ನ ಕೊಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನಮ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, ರೆಡಿ ಇರುವಂಥ ಸೀಬೆಕಾಯಿ ಸಲಾಡ್ ನೋಡಿ, ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ. ಎಲ್ಲವೂ ಇರುತ್ತೆ, ಅದರಲ್ಲಿ ಸೀಬೆಕಾಯಿನೇ ಹೈಲೈಟ್ ಆಗಿರುತ್ತೆ. ತಿನ್ನುವಾಗ ಅದರದ್ದು ಸ್ಮೆಲ್ಲು ಇದು ಭಾಳ ಚೆನ್ನಾಗಿ ಅನಿಸುತ್ತೆ. ಒಂದೇ ಒಂದು ಸೀಬೆಕಾಯಿ ತೊಗೊಂಡಿದ್ದೀನಿ, ತೊಳೆದ್ಬಿಟ್ಟು ತೊಗೊಂಡು ಅದ್ರದ್ದೆಲ್ಲ ನೀಟಾಗಿ ಮೇಲ್ದೆಲ್ಲ ಕಟ್ ಮಾಡಿಬಿಟ್ಟು ಸೈಡ್ಸು ಕಟ್ ಮಾಡ್ಕೊಳ್ಬೇಕು. ಬೀಜ ಸಿಗಬಾರ್ದು, ಯಾಕಂದರೆ ಬೀಜ ಭಾಳ ಗಟ್ಟಿ ಇರುತ್ತೆ. ಹಾಗಾಗಿ ಸೈಡ್ಸ್ ತೆಗೆದು ಅದ್ರ ಒಳಗಡೆಯಿಂದ ಬೀಜನ ತೆಗೆದ್ಬಿಡಿ, ಆಯಿತಾ. ಸೈಡ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ. ಹಿಂಗೆ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಕೊಳ್ಬೇಕು ಅಂತ. ಅದನ್ನು ತೆಗೆದುಬಿಡಿ, ಈ ಥರ ಸಣ್ಣದಾಗಿ ಹೆಚ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸ್ತು ನನಗೆ. ಒಂದು ಮದುವೆ ಮನೆಯಲ್ಲಿ ಹೋದಾಗ ಕೊಟ್ಟಾಗ ನಾನು ಅದು ಟೇಸ್ಟ್ ಮಾಡಿಕೊಂಡು ಮನೆಗೆ ಬಂದು ನಾನೇ ಮಾಡಿಕೊಂಡು ಸಫಿಷಿಯೆಂಟಾಗಿ ತಿಂದೆ. ಹಾಗಾಗಿ ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ, ನೀವು ಮನೇಲಿ ಮಾಡ್ಕೊಳ್ಳಿ. ಸೀಬೆಕಾಯಿ ನೋಡಿ ರೆಡಿ, ಈ ಥರ ಸಣ್ಣದಾಗಿ ಹೆಚ್ಚಿರೋದು. ಅದ್ರ ಜೊತೆಗೆ ಆ್ಯಪಲ್ ಸಣ್ಣದಾಗಿ ಹೆಚ್ಚಿರೋದು, ಮತ್ತು ದಾಳಿಂಬೆ, ಪೈನಾಪಲ್, ಅನಾನಸ್ ಇದೆ ನೋಡಿ, ಅದನ್ನು ಸಣ್ಣದಾಗಿ ಹೆಚ್ಚಿರೋದು, ಮತ್ತು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 1/4 ಕಪ್ಪು ತೆಂಗಿನ ತುರಿ. ಸೀಬೆಕಾಯಿ, ಆ್ಯಪಲ್ಲು, ದಾಳಿಂಬೆ, ಪೈನಾಪಲ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಈಗ ಒಂದು ಬೌಲಿಗೆ ಫಸ್ಟು ಪೀಸ್ ಮಾಡಿದಂಥ ಸೀಬೆಕಾಯಿನ ಹಾಕ್ಕೊಳ್ಳಿ. ಆಮೇಲೆ ಆ್ಯಪಲ್ನ ಸಣ್ಣದಾಗಿ ಪೀಸ್ ಮಾಡಿ ಸ್ಕಿನ್ನೆಲ್ಲ ತೆಗೆದ್ಬಿಟ್ಟು ಹಾಕಿ. ಆಮೇಲೆ ದಾಳಿಂಬೆ ಹಾಕ್ಕೊಳ್ಳಿ, ಪೈನಾಪಲ್ ಹಾಕಿ, ಭಾಳ ರುಚಿಯಾಗಿರುತ್ತೆ. ಆಮೇಲೆ ಪೈನಾಪಲ್ ಹಾಕ್ಕೊಳ್ಳಿ. ಅದು ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 2 ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಒಂದು 1/4 ಕಪ್ಪು ತೆಂಗಿನ ತುರಿ. ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆ ಒಳ್ದು ರಸ ಹಾಕ್ಕೊಳ್ಳಿ, ಆಯಿತಾ. ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಇದ್ದರೆ, ಆಪ್ಷನ್ ಇದ್ದರೆ, ಮನೇಲಿ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ಸ್ವಲ್ಪ ಪೆಪ್ಪರ್ ಪೌಡರು, ಹಸಿಮೆಣ್ಸಿನ್ಕಾಯಿ 2 ಹಾಕಿದ್ದೀನಿ, ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಏನು ಮಾಡಬೇಕು ಅಂದರೆ ಒಗ್ಗರಣೆ ಹಾಕಬೇಕು ನಮಗೆ. ನೋಡಿ, ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಚಿಕ್ಕ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಕರ್ಬೇವಿನ ಸೊಪ್ಪು ಚೆಂದ ಫ್ರೈ ಆದಮೇಲೆ ಹಿಂಗೆ ಹಾಕಬೇಕು. ಹಿಂಗು ಸ್ಪೆಷಲ್ ಇದ್ರದ್ದು. ಹಿಂಗೆ ಹಾಕ್ಬಿಟ್ಟು ಆ ಒಗ್ಗರಣೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ನಾನು ಹೇಳ್ತೀನಲ್ವ, ನಿಮ್ಗೆ ಯಾವಾಗಾದರೂ ಬ್ರೇಕ್ಫಾಸ್ಟ್ ಬೇರೆ ಏನಾದರೂ ಮಾಡಿ ತಿನ್ನಬೇಕು ಅಂತೆಲ್ಲ ಅನಿಸಿದಾಗ ಈ ಥರ ಸಲಾಡ್ ಮಾಡ್ಕೊಳ್ಳಿ. ಇದೇ ಸಾಕು, ಇದೇ ಫುಲ್ ಸ್ಟಮಕ್ ಆಗ್ತದೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವ, ಕಲರ್ಫುಲ್ಲಾಗಿ, ಟೇಸ್ಟಿಯಾಗಿ ಇರುತ್ತೆ, ಮತ್ತು ಗುಡ್ ಫಾರ್ ಹೆಲ್ತ್. ಇದು ಖಂಡಿತ ನೀವು ಮಾಡಿ. ಸೀಬೆಕಾಯಿ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಸಲಾಡಲ್ಲಿ. ಅದು ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.